ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಈ ಮೋಸದ ಮೂಲಕ ತಾವು 4,000 ಎಕರೆ ಕೃಷಿ ಯೋಗ್ಯ ಜಮೀನನ್ನ ತಮ್ಮ ಕಂಪನಿಗಳಿಗೆ ತಗೊಂಡ್ರಿ. ಹೇಮಗಿರಿ, ದೇವಸಾಗರ, ಮಲ್ಲಿಗೆಪುರ, ಸುಡಕೊಪ್ಪ ಇಲ್ಲೆಲ್ಲ 4,000 ಎಕರೆ ಜಮೀನು. ಅಲ್ಲೆಲ್ಲ ರೈತರು ಹೂ ಬೆಳೀತಾ ಇದ್ರು, ಅಲ್ಲಿ ರೈತರು ಭತ್ತ ಬೆಳೀತಾ ಇದ್ರು, ಅಲ್ಲಿ ರೈತರು ಜೋಳ ಬೆಳೀತಾ ಇದ್ರು, ರಾಗಿ ಬೆಳೀತಾ ಇದ್ರು, ತರಕಾರಿ ಬೆಳೀತಾ ಇದ್ರು. ಅಂಥ ಎಲ್ಲ ಜಮೀನನ್ನು ಕಿತ್ಕೊಂಡ್ರೆ 3,500 ರೈತರು ಬೀದಿಗೆ ಬಿದ್ದುಬಿಟ್ರು. ಅವರ ಮನೆ ಮಕ್ಕಳು ಈಗ ಕಂಪನಿಗಳಲ್ಲಿ ವಾಚ್ಮನ್ಗಳಾಗಿ ಕಸ ಗುಡಿಸೋರಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಾವು ರಾಜಾನಂದ ಸ್ವಾಮಿಯವರ ಜಾಗದಲ್ಲಿ ಸೂರ್ಯಾನಂದ ಸ್ವಾಮಿಯವ್ರನ್ನ ಇಟ್ಟ ಫಲ ಇದು. 3,500 ರೈತರ ಕುಟುಂಬಗಳು ಕಣ್ಣೀರು ಹಾಕ್ತಾ ಇರೋದು ನಿಮ್ಮ ಆ ಮೋಸದ ಫಲ ಅಂತ ಹೇಳ್ತೇನೆ ಮಿಸ್ಟರ್ ಬೆಂಗ. ಸುಳ್ಳು. ಯುವರ್ ಆನರ್, ಈ ಹಂತದಲ್ಲಿ ನಾನು ಹ್ಯಾಂಡಿ ಕ್ಯಾಮ್ನಲ್ಲಿ ಒಂದು ಟೇಪನ್ನು ಅವರಿಗೆ ತೋರಿಸೋದಕ್ಕೆ ಇಷ್ಟಪಡ್ತೇನೆ ಯುವರ್ ಆನರ್, ಮತ್ತು ನ್ಯಾಯಾಲಯಕ್ಕೆ ಕೂಡ ಅದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಕೇಳ್ಕೊಳ್ತೇನೆ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಯಾವ್ಯಾವುದೇ ಸಂಬಂಧ ಇಲ್ಲದಿರೋ ಟೇಪ್ಗಳನ್ನು ಇಲ್ಲಿ ತೋರಿಸೋದಕ್ಕೆ ಪರ್ಮಿಷನ್ ಕೊಡಬಾರ್ದು. ಯುವರ್ ಆನರ್, ನಾನಿನ್ನೂ ಟೇಪ್ ಯಾವುದು ಅಂತ ಪ್ಲೇ ಮಾಡೋದಕ್ಕೆ ಮುಂಚೆನೆ ಯಾವುದೋ ಸಂಬಂಧ ಇಲ್ಲದೆ ಇರೋ ಟೇಪು ಅಂತ ಅವ್ರು ಹೇಗೆ ಗೆಸ್ ಮಾಡ್ತಾರೆ ಯುವರ್ ಆನರ್? ಮೊದಲು ಆ ಟೇಪ್ ಯಾವುದು ಅಂತ ನೋಡಬೇಕು, ಅದಕ್ಕೆ ಸಂಬಂಧ ಇಲ್ಲ ಅಂತ ಆಮೇಲೆ ಅಬ್ಜೆಕ್ಟ್ ಮಾಡಬೇಕು. ಹಿ ಈಸ್ ಅಬ್ಜೆಕ್ಟಿಂಗ್ ವಿಥೌಟ್ ನೋಯಿಂಗ್ ವಾಟ್ ಇಟ್ ಈಸ್ ದೇರ್ ಇನ್ ದಿ ಟೇಪ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಸಾರಿ ಯುವರ್ ಆನರ್. ಎಲ್ಲಿ ಕೊಡಪ್ಪ. ಯುವರ್ ಆನರ್, ಇದು ಸತ್ಯಬಂಧು ಪತ್ರಿಕೆಯ ರಿಪೋರ್ಟರ್ ಆವತ್ತು ಇವರ ಗೆಸ್ಟ್ ಹೌಸ್ನಲ್ಲಿ ಕೂತು ರಾಜಾನಂದ ಸ್ವಾಮಿಯವರು ಮತ್ತು ಇವರು ಬಂದಾಗ ಅವರನ್ನು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದು ರೆಕಾರ್ಡ್ ಆಗಿದ್ದು ಇದರಲ್ಲಿ ರೆಕಾರ್ಡ್ ಆಗಿದೆ ಇವರ. ಇವರ ಜೊತೆ ಬಂದವರು ರಾಜಾನಂದ ಸ್ವಾಮಿಯವರೇನಾ ಅಥವಾ ಸೂರ್ಯಾನಂದ ಸ್ವಾಮಿಯವರ ಅಂತ ಖಚಿತಪಡಿಸ್ಕೊಳ್ಳೋದಕ್ಕೆ ಈ ಟೇಪ್ನಿಂದ ಸಾಧ್ಯವಾಗುತ್ತೆ. ಇದರಲ್ಲಿ ಸುಳುವುಗಳು ಸಿಗುತ್ತೆ. ಆದ್ದರಿಂದ ಇದನ್ನು ಪ್ಲೇ ಮಾಡೋದಕ್ಕೆ ನನಗೆ ಪರ್ಮಿಷನ್ ಕೊಡಬೇಕು ಅಂತ ಕೇಳ್ಕೊಳ್ತೇನೆ ಇವರ. ಪರ್ಮಿಷನ್ ಗ್ರಾಂಟೆಡ್. ನೋಡಿ ಬಿಂಗ ಸಾಹೇಬ್ರೆ, ಇದು ಹೆಲಿಕಾಪ್ಟರ್ ಪ್ರಕರಣ ಆದಮೇಲೆ 17ನೇ ತಾರೀಕು ಬೆಳಗ್ಗೆ ತಾವು ರಾಜಾನಂದ ಸ್ವಾಮಿಯವ್ರನ್ನ ಸಹಸ್ರಕುಂಡ ಫಾರೆಸ್ಟ್ನಿಂದ ಹೆಲಿಕಾಪ್ಟರ್ನಲ್ಲಿ ವಾಪಸ್ ಕರ್ಕೊಂಡು ಬಂದ್ರಲ್ಲ, ಪತ್ರಕರ್ತರು ಕಾದಿದ್ರು. ಅವರು ಕೇಳಿದ ಪ್ರಶ್ನೆಗಳು ಮತ್ತು ತಾವು ಕೊಟ್ಟ ಉತ್ತರಗಳು ಇದೆ ನೋಡಿ. ತಾವು ನೋಡಿ ನೋಡಿ ಇಲ್ಲಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಆರೋಗ್ಯ ಹೇಗಿದೆ ಸರ್ ಈಗ? ನನ್ನ ಆರೋಗ್ಯ ಚೆನ್ನಾಗಿದೆ, ಆದರೆ CM ಅವರ ಆರೋಗ್ಯ ಸ್ವಲ್ಪ ಬಿಗಡಾಯಿಸ್ಬಿಟ್ಟಿದೆ. ರಾತ್ರಿ ಎಲ್ಲ ಕಾಡಲ್ಲಿ ಇದ್ದಿದ್ದರಿಂದ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಸರ್ ನೆನ್ನೆ ನೀವು ದೇವದಾರ ಹೋಗ್ತಾ ಇದ್ದೀರಾ ಅಂತ ಸುದ್ದಿ, ಆದರೆ ಸಹಸ್ರಕೊಂಡ ಫಾರೆಸ್ಟ್ನಲ್ಲಿ ಬಂದಿದ್ದೀರಾ. ತಮ್ಮ ಹೆಲಿಕಾಪ್ಟರ್ ಇಲ್ಲಿಗೆ ಹೇಗೆ ಬಂತು ಸರ್? ನಮ್ಮ ಪಕ್ಷದ ಕೆಲಸಕ್ಕೋಸ್ಕರ ನಮ್ಮ ಪರ್ಸನಲ್ ಹೆಲಿಕಾಪ್ಟರ್ನಲ್ಲಿ ದೇವದಾರಕ್ಕೆ ಹೋಗ್ಬೇಕಾದ್ರೆ 5 ಗಂಟೆ ಸುಮಾರಿಗೆ ನಾವು ಸಹಸ್ರಕೊಂಡ ಫಾರೆಸ್ಟ್ ಏರಿಯಾನ ಹಾದು ಹೋಗ್ಬೇಕಾದ್ರೆ ವಾತಾವರಣ ಸರಿ ಇರಲಿಲ್ಲ, ತುಂಬ ಫಾಗ್ ಇತ್ತು. ನೋಡಿ ಇದರಲ್ಲಿ ಈ ಟೇಪಲ್ಲಿ ಪತ್ರಕರ್ತರು ರಾಜಾನಂದ ಸ್ವಾಮಿಯವರಿಗೆ ಯಾವುದೇ ಪ್ರಶ್ನೆ ಕೇಳಿದ್ರು, ಈ ಕಣ್ಮರೆ ಆಗಿದ್ರ ಬಗ್ಗೆ ಮತ್ತು ರಾಜಕೀಯದ ಬಗ್ಗೆ ಯಾವುದೇ ಪ್ರಶ್ನೆ ಕೇಳಿದ್ರು ರಾಜಾನಂದ ಸ್ವಾಮಿಯವರು ಉತ್ತರ ಕೊಡೋದಕ್ಕೆ ನೀವು ಬಿಡಲಿಲ್ಲ. ಅವರ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ತೀನಿ ಅಂತ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದೀರಿ. ಯು ಹ್ಯಾವ್ ನಾಟ್ ಅಲೋಡ್ ಮಿಸ್ಟರ್ ರಾಜಾನಂದ ಸ್ವಾಮಿ ಟು ಈವನ್ ಓಪನ್ ಹಿಸ್ ಮೌತ್. ಅಂದರೆ ಅವರು ಮಾತಾಡಿಬಿಟ್ರೆ ಅದು ರಾಜಾನಂದ ಸ್ವಾಮಿಯವರ ಧ್ವನಿ ಅಲ್ಲ, ಅವರದೇ ಥರ ಕಾಣ್ತಾ ಇರೋ ಇನ್ಯಾರೋ ಇವರು ಅಂತ ಪತ್ರಕರ್ತರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಅವರನ್ನು ಮಾತಾಡೋದಕ್ಕೆ ನೀವು ಬಿಡಲಿಲ್ಲ. ತಾವೇ ಮಾತಾಡ್ತೀವಿ. ಹಾಗೇನಿಲ್ಲ, ಇಡೀ ರಾತ್ರಿ ಹಿಮಾಚಳಿನಲ್ಲಿ ಇದ್ದಿದ್ರಿಂದ
ಅವ್ರಿಗೆ ಗಂಟ್ಲು ಕೆಟ್ಟಿತ್ತು. ಅವ್ರ ಜೊತೆ ನೀವು ಚಳಿನಲ್ಲಿ ಹಿಮದಲ್ಲಿ ಇದ್ರಿ, ನಿಮಗೂ ಗಂಟಲು ಕಟ್ಟಬೇಕಾಗಿತ್ತು. ನಿಮಗೆ ಗಂಟಲು ಕಟ್ಟಿಲ್ಲ. ಫಸ್ಟ್ ಕ್ಲಾಸ್ ಆಗಿದೆ ಪ್ರಶ್ನೆಗಳು. ಮಂಜು, ಇದನ್ನ ಜಡ್ಜ್ ಅವ್ರಿಗೆ ತೋರಿಸಿ. ಅಲ್ಲಿದ್ದದ್ದು ರಾಜಾನಂದ ಸ್ವಾಮಿಯವರಲ್ಲ, ಸೂರ್ಯಾನಂದ ಸ್ವಾಮಿಯವರು. ಅದಕ್ಕೆ ಅವ್ರನ್ನ ಮಾತಾಡೋಕೆ ಬಿಡಲಿಲ್ಲ. ನೀವು ಗೊತ್ತಾಗ್ಬಿಡುತ್ತೆ ಮಾತಾಡಿದ್ರೆ ಅಂತ. ಸುಳ್ಳು. ಅವತ್ತು 20ನೇ ತಾರೀಕು ರಾಜಾನಂದ ಸ್ವಾಮಿಯವರು ಅಂತ ಹೇಳಲಾದ ವ್ಯಕ್ತಿಯಲ್ಲಿ ಕೊಲೆಯಾದ ಮೇಲೆ ಆ ಶವವನ್ನು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ, ಪೋಸ್ಟ್ ಮಾರ್ಟಮ್ ಮಾಡಿದ ಒಬ್ಬ ಡಾಕ್ಟರ್ನ ಇಲ್ಲಿದ್ದ ಜಡ್ಜ್ ಸಾಹೇಬರು ನೇರವಾಗಿ ಕೋರ್ಟ್ ವಿಟ್ನೆಸ್ ಆಗಿ ಕರೆಸಿದ್ರು. ಭಾರ್ಗವಿ ರಾಯಪ್ಪ ಅವರು ಒಂದು ಅಭಿಪ್ರಾಯ ಕೊಟ್ಟರು. ಅವರ ಡಿಪೋಸಿಷನ್ ಕಾಪಿ ಇಲ್ಲಿದೆ ನೋಡಿ. ಅವರು ಹೇಳ್ತಾರೆ, ಆವತ್ತು ಅಲ್ಲಿ ಸತ್ತ ವ್ಯಕ್ತಿಗೂ ಮತ್ತು ರಾಜಾನಂದ ಸ್ವಾಮಿಯವರು ಬದುಕಿದ್ದಾಗ ಬಿಲ್ಡ್ ಮಾಡಿದ್ದ ಮೆಡಿಕಲ್ ಫೈಲ್ಗೂ ಸಂಬಂಧವೇ ಇಲ್ಲ. ಆ ಮೆಡಿಕಲ್ ಫೈಲಲ್ಲಿ ಇದ್ದಂತಹ ವ್ಯಕ್ತಿ ಅಲ್ಲಿ ಆವತ್ತು ಸತ್ತಿರಲಿಲ್ಲ. ಅಂದ್ರೆ ಅಲ್ಲಿ ಆವತ್ತು ಸತ್ತಿದ್ದು ರಾಜಾನಂದ ಸ್ವಾಮಿಯವರಲ್ಲ. ಬೇರೆಯವರು ಅಂತ ಭಾರ್ಗವಿ ರಾಯಪ್ಪ ಅವರು ಹೇಳಿದ್ದಾರೆ. ಅಂದ್ರೆ ಅಲ್ಲಿ ಸತ್ತಿದ್ದು ರಾಜಾನಂದ ಸ್ವಾಮಿ ಅಲ್ಲ, ಅಂದ್ರೆ ಸೂರ್ಯಾನಂದ ಸ್ವಾಮಿ. ಫೈಲ್ಗಳಿಗೆ ಸೈನ್ ಮಾಡಿದ್ದು ಸೂರ್ಯಾನಂದ ಸ್ವಾಮಿ. ಈ ಆಲ್ಬರ್ಟ್ ಶಿಕಾಗೋ ಕಂಪನಿ ಹೆಡ್ ಆಫೀಸ್ ಯುನೈಟೆಡ್ ಸ್ಟೇಟ್ಸ್ನ ಶಿಕಾಗೋದಲ್ಲಿ ಇದೆ. ಹೌದು. ಅವರು ಅಲ್ಲಿ ಏನು ಮಾಡ್ತಾರೋ ಅದನ್ನೇ ತಾವು ಮಾಡ್ತಾ ಇದ್ದೀರಾ ಅಥವಾ ಬೇರೆ ಏನಾದರೂ ಮಾಡ್ತಾ ಇದ್ದೀರಾ? ಅವ್ರೇನ್ ಮಾಡ್ತಾ ಇದ್ರೋ ಅದನ್ನೇ ನಾವು ಇಲ್ಲಿ ಮಾಡ್ತಾ ಇದ್ವಿ. ಕೃತಕ ಮಳೆ ಬರೆಸೋ ಕಂಪನಿ. ಆಲ್ಬರ್ಟ್ ಶಿಕಾಗೋ ಕಂಪನಿ ತಮ್ಮ ಒರಿಜಿನಲ್ ಬಾಸಸ್ ಇದ್ದಾರಲ್ಲ, ಅವರದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ 4 ಕಡೆ, ರೋಸ್ವೆಲ್, ಸ್ಯಾನ್-ಡಿಯಾಗೋ, ಅಟ್ಲಾಂಟಾ ಮತ್ತು ಶಿಕಾಗೋ, ಈ 4 ಕಡೆ ಆ ಕಂಪನಿಯ ಪ್ಲ್ಯಾಂಟ್ಗಳಿದ್ದವು. ಹೌದು. ಅಮೆರಿಕದಲ್ಲಿ 2 NGOಗಳಿದ್ದಾವೆ, ಪರಿಸರವಾದಿಗಳ ಗುಂಪಿಗೆ ಸೇರಿರತಕ್ಕಂಥದ್ದು. WFG ಅಂಡ್ DG, ವಾರ್ ಫಾರ್ ಗ್ರೀನ್ ಅಂಡ್ ಡ್ರೀಮ್ಸ್ ಆಫ್ ಗ್ರೀನ್, 2 ಪರಿಸರವಾದಿಗಳ ಗುಂಪು. ಈ ಪರಿಸರವಾದಿಗಳ ಗುಂಪುಗಳು ಸೆಪ್ಟೆಂಬರ್ 2008 ಆಲ್ಬರ್ಟ್ ಶಿಕಾಗೋ ಕಂಪನಿ ಮೇಲೆ ನಾನಾ ರಾಜ್ಯಗಳಲ್ಲಿ ಮೊಕದ್ದಮೆಗಳನ್ನು ಹಾಕಿದ್ರು. ಈ ಕಂಪನಿಗಳು ಅವರ ಲ್ಯಾಬ್ನಲ್ಲಿ ನಡೆಸ್ತಾ ಇರತಕ್ಕಂತಹ ರಾಸಾಯನಿಕ ಪ್ರಯೋಗಗಳಿಂದ ಜೀವನಾಶ ಮತ್ತು ಸಸ್ಯನಾಶ ಆಗ್ತಾ ಇದೆ, ಅದನ್ನು ಮುಚ್ಚಬೇಕು ಅಂತ. ಎಲ್ಲಪ್ಪ ಕೊಡಪ್ಪ ನೋಡಿ, ಶಿಕಾಗೋ ಟ್ರಿಬ್ಯುನಲ್ ಅದರ ಡೀಟೇಲ್ಸ್ ಬಂದಿದೆ ನೋಡಿ. ಇರಬಹುದು. ಈ ಕೇಸು ಸುಪ್ರೀಂ ಕೋರ್ಟ್ ತನಕ ಹೋಯಿತು. ಅವತ್ತು ಸುಪ್ರೀಂ ಕೋರ್ಟ್ನವರು ತನಿಖೆ ಮಾಡೋಕೆ 2 ಸಂಸ್ಥೆಗಳನ್ನು ನೇಮಿಸಿದ್ರು. FBS ಮತ್ತು FDS ಪ್ರಖ್ಯಾತ ಸಂಸ್ಥೆಗಳು. ಅವುಗಳು ತನಿಖೆ ಮಾಡಿ ವರದಿ ಕೊಟ್ಟು ಇಲ್ಲಿ ಆಲ್ಬರ್ಟ್ ಶಿಕಾಗೋ ಕಂಪನಿನಲ್ಲಿ ಮಾಡ್ತಾ ಇರೋ ರಾಸಾಯನಿಕ ಪ್ರಯೋಗಗಳಿಂದ ಜೀವನಾಶ ಮತ್ತು ಸಸ್ಯನಾಶ ಆಗ್ತಾ ಇರೋದು ನಿಜ ಅಂತ ಹೇಳ್ಬಿಟ್ಕೊಟ್ಟು ನೋಡಿ. ಆಮೇಲೆ ಸುಪ್ರೀಂ ಕೋರ್ಟ್ ಅದನ್ನು ಅಮೆರಿಕ ಸರ್ಕಾರಕ್ಕೆ ಕಳಿಸಿ ಆ ಕಂಪನಿಯ ಎಲ್ಲ ಚಟುವಟಿಕೆಗಳನ್ನು ತಕ್ಷಣ ಬಂದ್ ಮಾಡೋದಕ್ಕೆ ಆದೇಶ ಕೊಡಬೇಕು ಅಂತ ಆದೇಶ ಕೊಟ್ಟರು. ಅಮೆರಿಕ ಸರ್ಕಾರ ಅದನ್ನು ಮುಚ್ಚಿಬಿಡ್ತು. ನೋಡಿ ಇಲ್ಲಿದೆ. ಜುಲೈ 2009 ಸುಪ್ರೀಂ ಕೋರ್ಟ್ ಆ ಥರ ಆರ್ಡರ್ ಮಾಡುತ್ತೆ. ಅಮೆರಿಕ ಸರ್ಕಾರ ಅದನ್ನು ಮುಚ್ಚಿಸುತ್ತೆ. ಮತ್ತೆ ಸೆಪ್ಟೆಂಬರ್ 17, 2009 ಆಲ್ಬರ್ಟ್ ಶಿಕಾಗೋ ಕಂಪನಿ ತನ್ನ ಎಲ್ಲ ಚಟುವಟಿಕೆಗಳನ್ನು ಭಾರತಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ.
ಭಾರತದಲ್ಲಿ ರುದ್ರಾಂಚಲ ರಾಜ್ಯದ ದೇವಸಾಗರದಲ್ಲಿ ಆಲ್ಬರ್ಟ್ ಶಿಕಾಗೋ ಲಿಮಿಟೆಡ್ ಅನ್ನೋ ಕಂಪನಿಯ ಹೆಸರಿಗೆ ಎಲ್ಲ ಚಟುವಟಿಕೆಗಳನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಅದೇ ಅಲ್ಲಿ ಏನೇನು ಪ್ರಯೋಗಗಳು ಮಾಡ್ತಾ ಇದ್ವೋ, ಏನೇನು ಬಿಸ್ನೆಸ್ ಮಾಡ್ತಾ ಇದ್ವೋ ಅಷ್ಟು ಇಲ್ಲಿ ಬರುತ್ತೆ. ತಾವು ಆ ಆಲ್ಬರ್ಟ್ ಶಿಕಾಗೋ ಕಂಪನಿ ಲಿಮಿಟೆಡ್ ದೇವಸಾಗರದ ಮುಖ್ಯಸ್ಥರಾಗಿ, ಪಾಲುದಾರರಾಗಿ ಆಲ್ಬರ್ಟ್ ಶಿಕಾಗೋ ಕಂಪನಿ ಜೊತೆ ಸೇರಿಕೊಳ್ತೀರಿ. ನೋಡಿ ಅದರದ್ದು ನ್ಯೂಸ್ ರಿಪೋರ್ಟ್. ಆಲ್ಬರ್ಟ್ ಶಿಕಾಗೋ ಕಂಪನಿ ಹ್ಯಾಸ್ ಶಿಫ್ಟೆಡ್ ಟು ಇಂಡಿಯಾ, ರುದ್ರಾಂಚಲ ಸ್ಟೇಟ್, ಟು ಎ ಟೌನ್ ಕಾಲ್ಡ್ ದೇವಸಾಗರ. ನೋಡಿ ಇಲ್ಲಿದೆ. ಅಲ್ಲಿ ಏನೇನು ಚಟುವಟಿಕೆಗಳು ನಡೀತಾ ಇತ್ತು, ಏನೇನು ಬಿಸ್ನೆಸ್ ನಡೀತಾ ಇತ್ತು, ಅದಷ್ಟನ್ನು ತಾವು ನಡೆಸೋದಕ್ಕೆ ಶುರು ಮಾಡಿದ್ವಿ. ಹೌದು. ಬಿಂಗ ಸಾಹೇಬ್ರೆ, ತಾವು ಅಪಾರವಾದ ಅನುಭವವಿರೋರು. ರಾಜಕೀಯ ಕ್ಷೇತ್ರದಲ್ಲಿ, ಆಡಳಿತ ಕ್ಷೇತ್ರದಲ್ಲಿ, ಔದ್ಯಮಿಕ ಕ್ಷೇತ್ರದಲ್ಲಿ ಮತ್ತು MSc ಕೆಮಿಸ್ಟ್ರಿ ಮಾಡಿ LLB ಮಾಡಿರೋರು. ಈ ಅನುಭವದ ಹಿನ್ನೆಲೆಯಲ್ಲಿ ತಮ್ಮನ್ನು ಕೇಳ್ತಾ ಇದ್ದೀನಿ. ಅಮೆರಿಕಾದ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಡ್ತಲ್ಲ, FBS ಮತ್ತು FDS ಕಂಪನಿಗಳು ಅವು ಸಾಮಾನ್ಯವಾದ್ದಲ್ಲ, ಜಗತ್ ಪ್ರಸಿದ್ಧವಾದ ತನಿಖಾ ಸಂಸ್ಥೆಗಳು. ಅಂಥ ಸಂಸ್ಥೆಗಳು ಆಲ್ಬರ್ಟ್ ಶಿಕಾಗೋ ಕಂಪನಿನಲ್ಲಿ ಜೀವನಾಶ ಮತ್ತು ಸಸ್ಯನಾಶ ಆಗತಕ್ಕಂಥ ಪ್ರಯೋಗಗಳು ಮತ್ತು ಚಟುವಟಿಕೆಗಳು ನಡೀತಾ ಇದೆ ಅಂದರೆ ಅದು ಸುಳ್ಳಾಗಿರೋದಕ್ಕೆ ಸಾಧ್ಯ ಇಲ್ಲ. ಕೃತಕ ಮಳೆ ಬರೋದರಿಂದ ಜೀವನಾಶ ಮತ್ತು ಸಸ್ಯನಾಶ ಆಗೋದಕ್ಕೆ ಸಾಧ್ಯವೇ ಇಲ್ಲ, ತಮಗೂ ಗೊತ್ತಿದೆ. ಹಾಗಿದ್ರೆ ಅಲ್ಲಿ ಬೇರೆ ಇನ್ನೇನೋ ನಡೀತಾ ಇರಬೇಕು. ತಾವು ಅದಕ್ಕೆ ಸಂಬಂಧಪಟ್ಟವರು. ಅಲ್ಲಿ ಏನು ನಡೀತಾ ಇತ್ತು ದಯವಿಟ್ಟು ಹೇಳ್ತೀರಾ? ನನಗೇನು ಗೊತ್ತು ಅವ್ರು ಅಲ್ಲಿ ಏನು ಮಾಡ್ತಾ ಇದ್ರು ಅಂತ. ನಾವು ನಮ್ಮ ಲ್ಯಾಬಲ್ಲಿ ಕೃತಕ ಮಳೆ ಬರೆಸೋ ಹೊಸ ವಿಧಾನವನ್ನ ಕಂಡುಹಿಡಿತಾ ಇದ್ವಿ ಅಷ್ಟೇ. ಆಯ್ತು, ಕೃತಕ ಮಳೆ ಬರೆಸ್ತೀರಿ. ಸುತ್ತಣ ಗ್ರಾಮಸ್ಥರು ಅನೇಕ ಸಾರಿ ಹೇಳಿದ್ದಾರೆ, ಇದು ತಮಗೂ ಗೊತ್ತಿದೆ. ತಮ್ಮ ಕಂಪನಿಯ ಚಟುವಟಿಕೆಗಳಲ್ಲಿ ಒಂದು ಮುಖ್ಯವಾದ ಚಟುವಟಿಕೆಯ ಬಗ್ಗೆ ಅವರು ಹೇಳ್ತಾರೆ. ಒಂದು ಭಾರವಿಲ್ಲದ, ಒಂದು ಲಘುವಾದ ಲೋಹದಿಂದ ಮಾಡಿದ ಒಂದು ಸಣ್ಣ ಗಾತ್ರದ ಕ್ಷಿಪಣಿಗಳನ್ನು, ಅಂದರೆ ಸುಮಾರು 5 ಅಡಿ 6 ಅಡಿ 4 ಅಡಿ 3 ಅಡಿ ಈ ಥರ ಕ್ಷಿಪಣಿಗಳನ್ನು ನೀವು ನಿಮ್ಮ ಪ್ರಯೋಗಾಲಯದಿಂದ ಉಡಾಯಿಸ್ತಾ ಇದ್ದೀರಿ ಬೇರೆ ಬೇರೆ ಸ್ಥಳಗಳಿಗೆ ಅಂತ. ಕೃತಕ ಮಳೆ ಬರೋದಕ್ಕೆ ಈ ಕ್ಷಿಪಣಿಗಳನ್ನು ಉಡಾಯಿಸುವ ಅವಶ್ಯಕತೆ ಏನು? ಮೋಡಗಳು ಕಟ್ಟಬೇಕಾಗಿರೋದು ಆಕಾಶದಲ್ಲಿ, ಭೂಮಿ ಮೇಲಲ್ಲ. ನಾವು ಕ್ಷಿಪಣಿಗಳ ಮೂಲಕ ರಾಸಾಯನಿಕಗಳನ್ನು ಮೋಡಗಳಿಗೆ ಕಳಿಸ್ತಾ ಇದ್ವಿ. ಮೋಡಗಳು ಮಳೆ ಸುರಿಸ್ತಾ ಇದ್ವಿ. ಯಾವ ಬೆಳೆಗಳಿಗೆ ಎಷ್ಟು ಮಳೆ ಬೇಕು ಅನ್ನೋ ಕಂಟ್ರೋಲ್ ಮಾಡುವ ವ್ಯವಸ್ಥೆ ಕ್ಷಿಪಣಿಗಳಿಗೆ, ರಾಸಾಯನಿಕಗಳಿಗೆ ಇತ್ತು. ಅದು ಆಯಾ ಬೆಳೆಗಳಿಗೆ ಎಷ್ಟು ಮಳೆ ಬೇಕೋ ಅಷ್ಟು ಮಳೆಯನ್ನು ಸುರಿಸ್ತಾ ಇತ್ತು. ರೈತರು 100 ಥರದ ಬೆಳೆಗಳನ್ನು ಬೆಳೀತಾರೆ, ನಾವು 100 ಥರದ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತೀವಿ. ಹೀಗೆ ನಾನು ರೈತರ ಪರವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರೆ ನಿವೇದಿತಾ ಇವರೆಲ್ಲ ಸೇರಿಕೊಂಡು ರೈತರನ್ನ ನನ್ನ ವಿರುದ್ಧವಾಗಿ ಎತ್ತುಕಟ್ಟಿದ್ರು. ನಾನೇನೋ ರೈತ ವಿರೋಧಿ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಅನ್ನೋ ಆಕೆ. ತಾವು ದಯವಿಟ್ಟು ಭಾಷಣ ಮಾಡಬೇಡಿ ಬಿಂಗ ಸಾಹೇಬ್ರೆ, ಇದು ಕೋರ್ಟು. ನಿವೇದಿತಾ ಅವರು ಹಾಗೆಲ್ಲ ತಮ್ಮ ವಿರುದ್ಧ ಅಪಪ್ರಚಾರಗಳನ್ನು ಮಾಡಿದ್ದಕ್ಕೆ ತಮಗೆ ನಿವೇದಿತಾ ಅವ್ರ ಮೇಲೆ ಕೋಪ ಇಲ್ಲದೆ ಇರುತ್ತಾ? ನಾನೇನೋ ರೈತರಿಗೆ ಉಪಯೋಗವಾಗುವಂಥ ಕೆಲಸಗಳನ್ನ ಮಾಡ್ತಾ ಹೋದ್ರೆ ನನ್ನ ವಿರುದ್ಧವಾಗಿ ಕ್ರಿಮಿನಲ್ ಮೊಕದ್ದಮೆಗಳನ್ನ ಹೂಡ್ತಾ ಹೋಗ್ತಾರೆ ಇವರು. ಕೋಪ ಬರ್ದಂಗಿರುತ್ತಾ? ಬಿಡಿ, ತಾವು ಪ್ರಯೋಗಗಳನ್ನು ಮಾಡ್ತಿರಲ್ಲ ತಮ್ಮ ಪ್ರಯೋಗಾಲಯದಲ್ಲಿ, ಆಲ್ಬರ್ಟ್ ಶಿಕಾಗೋ ಕಂಪನಿ ದೇವಸಾಗರ ಪ್ರಯೋಗಾಲಯದಲ್ಲಿ. ಆ ಪ್ರಯೋಗಗಳನ್ನು ಮಾಡಿದಾಗ ಅದರಿಂದಾಗಿ ಸುತ್ತಮುತ್ತ 7 ಜನ ರೈತರು ಸತ್ರು. ಹೌದು ಅಂತೀರಾ, ಇಲ್ಲ ಅಂತೀರಾ? ಸಾರಿ ಮಿಸ್ಟರ್ CSP, ನಮ್ಮ ಪ್ರಯೋಗಗಳಿಂದ ಅಲ್ಲ ಅವ್ರು ಸತ್ತಿದ್ದು. ಅವ್ರಿಗೇನೋ ಕಾಯಿಲೆ ಇತ್ತು, ಅದಕ್ಕೋಸ್ಕರ ಸತ್ರು. ಅದಕ್ಕೂ ನಮ್ಮ ಎಕ್ಸ್ಪೆರಿಮೆಂಟ್ಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಲ್ಯಾಬ್ಗೆ 1/2 ಮೈಲಿ ದೂರದಲ್ಲಿ ಹೈವೇ ಇದೆ. ವರ್ಷಕ್ಕೆ ಸುಮಾರು 500-600 ಜನ ಸಾಯ್ತಾರೆ.
ನಮ್ಮ ಲ್ಯಾಬ್ನ ಸುತ್ತಮುತ್ತ 700 ಹಳ್ಳಿಗಳಿವೆ. ಅಲ್ಲಿ ವರ್ಷಕ್ಕೆ ಸುಮಾರು 9,000 ಜನ ಸಾಯ್ತಾರೆ. ಈ ಎಲ್ಲ ಸಾವು ನೋವುಗಳು ನಾವು ಲ್ಯಾಬ್ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಲ್ಲ, ಆ ಕಾರಣಕ್ಕೆ ಆಗ್ತಾ ಇದೆ ಅಂತ ಹೇಳ್ತೀರಾ ನೀವು? ಇದರಲ್ಲಿ ಕೆಲವರು ರಸ್ತೆ ಅಪಘಾತದಿಂದ ಸತ್ತಿರ್ತಾರೆ, ಕೆಲವರು ವೃದ್ಧಾಪ್ಯದಿಂದ ಸತ್ತಿರ್ತಾರೆ, ಕೆಲವರು ರೋಗ ರುಜಿನಗಳಿಂದ ಸತ್ತಿರ್ತಾರೆ. ಹಾಗೇನೆ ಈ 7 ಜನ ಯಾವುದೋ ಕಾಯಿಲೆ ಬಂದು ಸತ್ತಿದ್ದಾರೆ. ಅದಕ್ಕೆ ನನ್ನ ಕ್ರಿಮಿನಲ್ ಅಂತ ಬಿಂಬಿಸ್ಬಿಟ್ರೆ? ಈ ದೇಶಕ್ಕೆ ಒಳ್ಳೇದು ಮಾಡಬೇಕು ಅಂತ ಬಂದಿರತಕ್ಕಂಥ ನನ್ನಂಥವರಿಗೆ ಪರಿಸರವಾದಿಗಳ ಹೆಸರಿನಲ್ಲಿ, ರೈತರ ಹೆಸರಿನಲ್ಲಿ ದ್ರೋಹಿ ಅನ್ನೋ ಪಟ್ಟ ಕಟ್ತಾರೆ.